ಈ ಹರಕೆ ಬಗ್ಗೆ ಅಥವಾ ಈ ಕೋಣ ಬಲಿ ಬಗ್ಗೆ ಭಕ್ತ ನಂಬಿಕೆ ಬಗ್ಗೆ ಹೇಳ್ತಾ ಇದ್ರಿ. ಜಾತ್ರೆ ಅಂದರೆ ಏನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ರಿ. ಈ ಕೋಣ ಬಲಿ ಹೋದ ಬಲಿ ಅಂತ ನಾವು ಮಾಡ್ತಾ ಇದ್ದಾರೆ, ಮರಿ ಹಿರಿ ಆ ಹರಿ ಈ ಹಿರಿ ಅಂತೇಳಿ. ಈ ಬಲಿ ಕೊಡುವಂಥ ಅದು ಯಾಕೆ, ಏನು ಕಾರಣ? ಈ ಬಲಿ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಬಂದಿದೆ. ಮಧ್ಯ ಕರ್ನಾಟಕದಲ್ಲಿನೂ ಕೂಡ ಇತ್ತು. ಕಾವ್ಯಗಳು ಅದಕ್ಕೆ ಸಾಕ್ಷಿಯನ್ನು ಕೊಡ್ತೇವೆ. ಈ ದೇವತೆಗಳಿಗೆ ಬಲಿ ಯಾಕೆ ಅಂತ ಕೇಳಿದ್ರೆ, ಆ ದೇವತೆಗಳನ್ನು ಸಂತೃಪ್ತಗೊಳಿಸುವ ಸಲುವಾಗಿ ಬಲಿಯನ್ನು ಕೊಟ್ಟರೆ ಸಂತೃಪ್ತಗೊಂಡು ನಮ್ಮ ಬೇಡಿಕೆಯನ್ನು ದೇವತೆಗಳು ಈಡೇರಿಸ್ತಾರೆ ಅಂತಕ್ಕಂಥ ಕಾರಣದಿಂದ ಬಲಿ ಕೊಡುವ ಪದ್ಧತಿ ಬೆಳೆದು ಬಂತು. ಆದರೆ ಈ ದ್ಯಾಮವ್ವನಲ್ಲಿ ಕೋನ ಬಲಿ ಯಾಕೆ ತಗೋತಾಳೆ ಅಂತ ಹೇಳಿದ್ರೆ, ಅಂದರೆ ಕೋನ ಅನ್ನೋದು ಇಲ್ಲಿ ಆ ರಾಣಿಗೆನ ಪ್ರತೀಕ. ಅದು ರಾಣಿಗ ಯಾರ ಇವಳಿಗೆ ಈ ರಾಣಿಗೆ ಇದ್ದವ ದ್ಯಾಮವ್ವನ ಗಂಡ, ರಾಣಿಯ ಗಂಡ ಮೋಸ ಮಾಡಿ ಗಂಡನಾಗಿರ್ತಾನೆ. ಅವನನ್ನ ಕೊಲ್ಲೋದಕ್ಕೋಗಿ ಅವಳು ಕೋಣ ಕೊಲ್ಲುವಂತ ಪ್ರಸಂಗ ಬರ್ತದೆ. ಈ ಇಬ್ಬರ ತಿಕ್ಕಾಟದ ರೂಪನ ಹೊನ್ನಾಟ. ಆ ಸಂದರ್ಭದಲ್ಲಿ ಅವನನ್ನು ಕೊಲ್ಲೋದಕ್ಕೆ ಇವಳು ಈರಾಡೋದು, ಅದರಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಅವನು ಓಡಾಡೋದು. ಕೊನೆಗೆ ಅವನಿಗೂ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಅವಳನ್ನು ಅವಾಚ್ಯವಾಗಿ ತನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಕರಿತಾ ಇರ್ತಾನಂತ ಒಂದಿಷ್ಟು ಇಲ್ಲ, ಅದೆಲ್ಲ ಕಟ್ಟು ಕತೆ ಇರ್ಬೋದು, ಅದೇನಲ್ಲ. ಅವಳು ಇವನನ್ನು ಕೊಲ್ಲೋದಕ್ಕೆ ಬರುವಾಗ ಮನೆಗೆ ಕರ್ಕೊಂಡು ಹೋಗುವಂಥ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಆದ್ರೆ ಅವನು ಯಾಕೆ ಬಡ್ಕೊಳ್ತಾನೆ ಅಂತ ಹೇಳಿದ್ರೆ, ಅವಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಹೊಟ್ಟೆ ಅನ್ಸಿಟ್ಟು ರೆಟ್ಟಾಗಿಲ್ಲ ಅಂತೀವಲ್ಲ, ಪಶ್ಚಾತ್ತಾಪಕತೆ ಅವನು ತಾನು ಏನೋ ತಪ್ಪು ಮಾಡಿದ್ನಿ ಅಂತ ಹೇಳಿ ತನ್ನನ್ನೇ ತಾನು ಬಡ್ಕೋತಾನೆ. ಪಶ್ಚಾತ್ತಾಪದಿಂದ ತಾನೇ ತನ್ನನ್ನು ಶಿಕ್ಷೆಗೆ ಒಳಪಡಿಸ್ಕೊಳ್ತಾನೆ. ಇನ್ನೊಂದು ಏನಾಕತ್ತಂದ್ರೆ, ದ್ಯಾಮವ್ವ ಮೇಲುವರ್ಗದವಳು, ಅವನಿಗೆ ಅವಳ ಜಾತಿಯ ಜನ ಸಪೋರ್ಟ್ ಮಾಡ್ತಾರೆ. ಆ ಕಾಲದಲ್ಲಿ ಮಾಡಿರಬೇಕು. ಆದರೆ ಇವನಿಗೆ ಅವನ ಜನಾಂಗದವ್ರು ಯಾರೂ ಸಪೋರ್ಟ್ ಮಾಡೋದಿಲ್ಲ. ಭಾಳ ಅಂದರೆ ಒಬ್ಬ ಪೋತರಾಜ ಅಂತ ಒಬ್ಬ ಬರ್ತಾನೆ, ಅವನು ಮಾದರವನು. ಇವನು ರಾಣಿಗ ಅಂತಕ್ಕಂಥವನು ಸಮಗಾರವನು. ಆಮೇಲೆ ಈರ್ಗಾರ ಅಂತ ಬರ್ತಾನೆ, ರಾಣಿಗೆರ ಈರ್ಗಾರ ಅಂತೇಳಿ. ಅವರು ರಾಕ್ಷಸರಂತೆ. ಅವರನ್ನು ದ್ಯಾಮವ್ವ ಯಾವುದೋ ಸಂದರ್ಭದಲ್ಲಿ ಕೊಂದಿರ್ತಾಳಂತೆ. ಆ ಶಿಟ್ಟಿಗಾಗಿ ಅವರು ಬಂದು ಇವರು ಸಪೋರ್ಟ್ ಮಾಡ್ತಾರೆ. ಈ ರಾಣಿಗನಿಗೆ ಪೋತರಾಜ ಸಪೋರ್ಟ್ ಮಾಡಿ ದ್ಯಾಮವ್ವನನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಬರುವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಕೈಯಲ್ಲಿ ಒಂದು ಸಣ್ಣ ಕಟ್ಟಿಗೆ ಇರ್ತೈತೆ, ನೀವು ನೋಡಿರ್ಬೋದು. ಆ ಕಟ್ಟಿಗೆ ತೊಗೊಂಡು ಅವನು ಹೊಡೆಯೋದಕ್ಕೆ ಹೋಗ್ತಾನೆ. ಇವ ತನ್ನ ಬಾರ್ಕೋಲಿಂದ ಅವಳನ್ನು ಹೊಡೆಯೋದಕ್ಕೆ ಹೋಗ್ತಾನೆ. ಕೊನೆಗೆ ತನ್ನನ್ನು ಬಡ್ಕೊಳ್ತಾನೆ. ಆಮೇಲೆ ಇನ್ನೊಬ್ಬ ಈರ್ಗೇರ್ ಅಂತಕ್ಕಂಥವ ಒಂದು ಡೊಳ್ಳು ತೊಗೊಂಡು ಬಾರಿಸ್ತಿರ್ತಾನೆ. ಅಂದಾಗ ಅದು ಒಂದು ಜಾನಪದ ಕಲೆನೇ. ಹೊನ್ನಾಟ ಅನ್ನತಕ್ಕಂಥದ್ದು ಒಂದು ಜಾನಪದದ ದೃಶ್ಯ ಕಲೆಯಾಗಿ ಪರಿವರ್ತನೆಗೊಂಡಿದೆ ಇವತ್ತು. ಅದಕ್ಕಾಗಿ ಹೊನ್ನಾಟ ಬಹಳ ವಿಶೇಷವಾದದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಅವರೆಲ್ಲ ಸೃಜನಶೀಲ ಜನಪದ ಕಲಾವಿದರು.